ಮೂಡ ಹಗರಣ ಖಂಡಿಸಿ ದೋಸ್ತಿ ನಾಯಕರ ಪಾದಯಾತ್ರೆ ಮುಂದುವರೆದಿದೆ. 5ನೇ ದಿನಕ್ಕೆ ಬೆಂಗಳೂರು ಟು ಮೈಸೂರು ಚಲೋ ಪಾದಯಾತ್ರೆ ಕಾಲಿಟ್ಟಿದೆ. 4 ದಿನಗಳ ಯಶಸ್ವಿಯ ಬಳಿಕ ಮೈಸೂರಿನತ್ತ ಮೈತ್ರಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಇವತ್ತು ಜೆಡಿಎಸ್ ಭದ್ರಕೋಟೆ ಮಂಡ್ಯದಿಂದ ಪಾದಯಾತ್ರೆ ಆರಂಭ ಆಗಲಿದೆ. ಪಾದಯಾತ್ರೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ, ವಿಜಯೇಂದ್ರ, ಆರ್ ಅಶೋಕ್, ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ. ಪಾದಯಾತ್ರೆಗೂ ಮುನ್ನ ಅಶೋಕ್, ಎಚ್.ಡಿ. ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ನಡೆಸುವ ಸಾಧ್ಯತೆ ಕೂಡ ಇದೆ. ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಿರೋದು. 4 ದಿನಗಳ ಈ ಒಂದು ಪಾದಯಾತ್ರೆ ಬಹಳ ಯಶಸ್ವಿಯಾಗಿ ಸಾಗಿದೆ. 5ನೇ ದಿನಕ್ಕೆ ಬೆಂಗಳೂರು ಟು ಮೈಸೂರು ಚಲೋ ಪಾದಯಾತ್ರೆ ಇವತ್ತಿಗೆ ಕಾಲಿಟ್ಟಿದೆ. ಇವತ್ತು ಜೆಡಿಎಸ್ ಭದ್ರಕೋಟೆ ಮಂಡ್ಯದಿಂದ ಪಾದಯಾತ್ರೆ ಆರಂಭ ಆಗ್ತಾ ಇದೆ. ಪಾದಯಾತ್ರೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ, ವಿಜಯೇಂದ್ರ, ಆರ್ ಅಶೋಕ್, ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಬಿಜೆಪಿ ಹಾಗೂ ಜೆಡಿಎಸ್ನ ನೂರಾರು ಕಾರ್ಯಕರ್ತರು ಕೂಡ ಭಾಗಿಯಾಗಲಿದ್ದಾರೆ. ಇನ್ನು ಈ ಒಂದು ಪಾದಯಾತ್ರೆ ಇವತ್ತಿನ ಪಾದಯಾತ್ರೆ ಆರಂಭ ಆಗೋದಕ್ಕೂ ಮುನ್ನವೇ ಆರ್ ಅಶೋಕ್ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸುವಂತಹ ಸಾಧ್ಯತೆ ಇದೆ. ಇನ್ನು ಮತ್ತೊಂದು ಕಡೆಯಲ್ಲಿ ಸರ್ಕಾರದ ವಿರುದ್ಧ ಮತ್ತೊಂದು ಪಾದಯಾತ್ರೆಗೆ ಮೈತ್ರಿ ಪ್ಲಾನ್ ಮಾಡಿಕೊಂಡಿದೆ. ಮೈಸೂರು ಚಲೋ ಮಾದರಿಯಲ್ಲೇ ಮತ್ತೊಂದು ಯಾತ್ರೆಯನ್ನ ಕೈಗೊಳ್ಳೋದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ನಿರ್ಧಾರವನ್ನ ಮಾಡಿದೆ. ಮತ್ತೊಂದು ಪಾದಯಾತ್ರೆಯ ಬಗ್ಗೆ ಸುಳಿವನ್ನ ನೀಡಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ ಅವರು. ಕಲ್ಯಾಣ ಕರ್ನಾಟಕದ ಭಾಗವನ್ನ ಗುರಿಯಾಗಿಸಿ ದೋಸ್ತಿಗಳಿಂದ ಕಾಲ್ನಡಿಗೆಗೆ ನಿರ್ಧಾರವನ್ನ ಮಾಡಲಾಗಿದೆ ಅನ್ನೋದರ ಬಗ್ಗೆ ಸುಳಿವನ್ನ ನೀಡಿದ್ದಾರೆ. ಎಸ್ಟಿ ನಿಗಮದಲ್ಲಿ ನಡೆದ ಭ್ರಷ್ಟಾಚಾರದ ವಿರುದ್ಧ ದೋಸ್ತಿ ರ್ಯಾಲಿಗೆ ಚಿಂತನೆಯನ್ನ ನಡೆಸಿದೆ. ಶ್ರೀರಾಮುಲು ನೇತೃತ್ವದಲ್ಲಿ ಪಾದಯಾತ್ರೆಯನ್ನ ನಡೆಸೋದಕ್ಕೆ ನಾಯಕರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಂತೆ. ದಾವಣಗೆರೆ ಟು ಯಾದಗಿರಿಯವರೆಗೂ ಕೂಡ ರ್ಯಾಲಿಯನ್ನ ನಡೆಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. 385 ಕಿಲೋಮೀಟರ್ ವರೆಗೂ ಕೂಡ ಕಾಲ್ನಡಿಗೆಯ ಚಿಂತನೆ ಇದೆ. ಬಿಜೆಪಿ ಜೆಡಿಎಸ್ ನಾಯಕರು ಚಿಂತನೆಯನ್ನು ಮಾಡಿದ್ದಾರೆ. ಪಾದಯಾತ್ರೆಯ ಮೂಲಕವೇ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಪ್ಲಾನ್ ಮಾಡಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮನ್ವಯ ಸಮಿತಿಯಲ್ಲೂ ಕೂಡ ಚರ್ಚೆಯನ್ನ ಎರಡೂ ಪಕ್ಷಗಳ ನಾಯಕರು ನಡೆಸಿದ್ದಾರೆ. ಬಿಜೆಪಿ ಸೇರಿದ್ರ ಅಲ್ಲಲ್ಲ ನೋಡಿ, ಯತ್ನಾಳ್ ಅವರು ಈ ಪಕ್ಷದ ಹಿರಿಯ ನಾಯಕರು. ನಾನು ಅದರ ಬಗ್ಗೆ ಹೆಚ್ಚಿಗೆ ಮಾತಾಡಕ್ ಹೋಗೋದಿಲ್ಲ. ಅಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿದ್ರೆ ಹಿರಿಯ ಮುಖಂಡರುಗಳು ಸೇರಿ ಅದನ್ನ ಮಾತಾಡ್ತಾರೆ, ಉತ್ತರ ಕೊಡ್ತಾರೆ. ಅವರು ಕೂಡ ಇಲ್ಲಿ ನಾವು ಈ ಭಾಗದಲ್ಲಿ ಮಾಡ್ತೇವೆ ಪಾದಯಾತ್ರೆ ಅಂತ ಹೇಳಿರೋದನ್ನ ನಾನು ಗಮನಿಸಿದ್ದೇನೆ. ಸಮನ್ವಯ ಸಮಿತಿಯಲ್ಲಿ ಶ್ರೀರಾಮುಲು ಕೂಡ ಬಂದಿದ್ರು. ಎಸ್ಟಿ ನಿಗಮದಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಈ ಕಾಂಗ್ರೆಸ್ದು ನಾವು ಎತ್ತಿಡಿಬೇಕು. ಈ ಪ್ರಾಂತ್ಯದಲ್ಲಿ ಯಾದಗಿರಿಯಿಂದ ದಾವಣಗೆರೆಯವರೆಗೆ ಈ ಪ್ರಾಂತ್ಯ ಪೂರ್ತಿ ಎಸ್ಟಿ ಸಮುದಾಯಗಳು ಹೆಚ್ಚಿರ್ತಕ್ಕಂಥದ್ದು. ಇಲ್ಲೂ ಕೂಡ ಒಂದು ಪಾದಯಾತ್ರೆ ಮಾಡಬೇಕು ಅಂತಂದಾಗ ನಾವು ಒಪ್ಪಿದೆ ಪಕ್ಷ. ಅದನ್ನೇ ಅವರು ಪ್ರತಿಪಾದಿಸಿದ್ದಾರೆ. ನಾವು ಮಾಡ್ತೀವಿ ಅಂತ ಮಾಡಲಿ, ನಾವು ಭಾಗಿಯಾಗ್ತೀವಿ. ನಾವೆಲ್ಲ ನಮ್ಮಲ್ಲಿ ಏನು ಭೇದ ಭಾವ ವ್ಯತ್ಯಾಸಗಳಿಲ್ಲ. ಮೂಡ ಹಗರಣ ಖಂಡಿಸಿ ದೋಸ್ತಿ ನಾಯಕರ ಪಾದಯಾತ್ರೆ ಮುಂದುವರೆದಿದೆ. 5ನೇ ದಿನಕ್ಕೆ ಬೆಂಗಳೂರು ಟು ಮೈಸೂರು ಚಲೋ ಪಾದಯಾತ್ರೆ ಕಾಲಿಟ್ಟಿದೆ. 4 ದಿನಗಳ ಯಶಸ್ವಿಯ ಬಳಿಕ ಮೈಸೂರಿನತ್ತ ಮೈತ್ರಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಇವತ್ತು ಜೆಡಿಎಸ್ ಭದ್ರಕೋಟೆ ಮಂಡ್ಯದಿಂದ ಪಾದಯಾತ್ರೆ ಆರಂಭ ಆಗಲಿದೆ. ಪಾದಯಾತ್ರೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ, ವಿಜಯೇಂದ್ರ, ಆರ್ ಅಶೋಕ್, ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ. ಇನ್ನು ಪಾದಯಾತ್ರೆಗೂ ಮುನ್ನ ಅಶೋಕ್, ಎಚ್.ಡಿ. ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ನಡೆಸುವ ಸಾಧ್ಯತೆ ಕೂಡ ಇದೆ. ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಿರೋದು. 4 ದಿನಗಳ ಈ ಒಂದು ಪಾದಯಾತ್ರೆ ಬಹಳ ಯಶಸ್ವಿಯಾಗಿ ಸಾಗಿದೆ. 5ನೇ ದಿನಕ್ಕೆ ಬೆಂಗಳೂರು ಟು ಮೈಸೂರು ಚಲೋ ಪಾದಯಾತ್ರೆ ಇವತ್ತಿಗೆ ಕಾಲಿಟ್ಟಿದೆ. ಇವತ್ತು ಜೆಡಿಎಸ್ ಭದ್ರಕೋಟೆ ಮಂಡ್ಯದಿಂದ ಪಾದಯಾತ್ರೆ ಆರಂಭ ಆಗ್ತಾ ಇದೆ. ಪಾದಯಾತ್ರೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ, ವಿಜಯೇಂದ್ರ, ಆರ್ ಅಶೋಕ್, ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಬಿಜೆಪಿ ಹಾಗೂ ಜೆಡಿಎಸ್ನ ನೂರಾರು ಕಾರ್ಯಕರ್ತರು ಕೂಡ ಭಾಗಿಯಾಗಲಿದ್ದಾರೆ. ಇನ್ನು ಈ ಒಂದು ಪಾದಯಾತ್ರೆ ಇವತ್ತಿನ ಪಾದಯಾತ್ರೆ ಆರಂಭ ಆಗೋದಕ್ಕೂ ಮುನ್ನವೇ ಆರ್ ಅಶೋಕ್ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸುವಂತಹ ಸಾಧ್ಯತೆ ಇದೆ. ಇನ್ನು ಮತ್ತೊಂದು ಕಡೆಯಲ್ಲಿ ಸರ್ಕಾರದ ವಿರುದ್ಧ ಮತ್ತೊಂದು ಪಾದಯಾತ್ರೆಗೆ ಮೈತ್ರಿ ಪ್ಲಾನ್ ಮಾಡಿಕೊಂಡಿದೆ. ಮೈಸೂರು ಚಲೋ ಮಾದರಿಯಲ್ಲೇ ಮತ್ತೊಂದು ಯಾತ್ರೆಯನ್ನ ಕೈಗೊಳ್ಳೋದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ನಿರ್ಧಾರವನ್ನ ಮಾಡಿದೆ. ಮತ್ತೊಂದು ಪಾದಯಾತ್ರೆಯ ಬಗ್ಗೆ ಸುಳಿವನ್ನ ನೀಡಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ ಅವರು. ಕಲ್ಯಾಣ ಕರ್ನಾಟಕದ ಭಾಗವನ್ನ ಗುರಿಯಾಗಿಸಿ ದೋಸ್ತಿಗಳಿಂದ ಕಾಲ್ನಡಿಗೆಗೆ ನಿರ್ಧಾರವನ್ನ ಮಾಡಲಾಗಿದೆ ಅನ್ನೋದರ ಬಗ್ಗೆ ಸುಳಿವನ್ನ ನೀಡಿದ್ದಾರೆ. ಎಸ್ಟಿ ನಿಗಮದಲ್ಲಿ ನಡೆದ ಭ್ರಷ್ಟಾಚಾರದ ವಿರುದ್ಧ ದೋಸ್ತಿ ರ್ಯಾಲಿಗೆ ಚಿಂತನೆಯನ್ನ ನಡೆಸಿದೆ. ಶ್ರೀರಾಮುಲು ನೇತೃತ್ವದಲ್ಲಿ ಪಾದಯಾತ್ರೆಯನ್ನ ನಡೆಸೋದಕ್ಕೆ ನಾಯಕರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಂತೆ. ದಾವಣಗೆರೆ
ಮತ್ತು ಯಾದಗಿರಿಯವರೆಗೂ ಕೂಡ ರ್ಯಾಲಿಯನ್ನು ನಡೆಸೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. 385 ಕಿಲೋಮೀಟರ್ವರೆಗೂ ಕೂಡ ಕಾಲ್ನಡಿಗೆಯ ಚಿಂತನೆ ಇದೆ. ಬಿಜೆಪಿ ಜೆಡಿಎಸ್ ನಾಯಕರು ಚಿಂತನೆಯನ್ನು ಮಾಡಿದ್ದಾರೆ. ಪಾದಯಾತ್ರೆಯ ಮೂಲಕವೇ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಪ್ಲಾನ್ ಮಾಡಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮನ್ವಯ ಸಮಿತಿಯಲ್ಲೂ ಕೂಡ ಚರ್ಚೆಯನ್ನ ಎರಡೂ ಪಕ್ಷಗಳ ನಾಯಕರು ನಡೆಸಿದ್ದಾರೆ. ಬಿಜೆಪಿ ಸೇರಿದ್ರ ಅಲ್ಲಲ್ಲ ನೋಡಿ, ಯತ್ನಾಳ್ ಅವರು ಈ ಪಕ್ಷದ ಹಿರಿಯ ನಾಯಕರು. ನಾನು ಅದರ ಬಗ್ಗೆ ಹೆಚ್ಚಿಗೆ ಮಾತಾಡಕ್ ಹೋಗೋದಿಲ್ಲ. ಅಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿದ್ರೆ ಹಿರಿಯ ಮುಖಂಡರುಗಳು ಸೇರಿ ಅದನ್ನ ಮಾತಾಡ್ತಾರೆ, ಉತ್ತರ ಕೊಡ್ತಾರೆ. ಅವರು ಕೂಡ ಇಲ್ಲಿ ನಾವು ಈ ಭಾಗದಲ್ಲಿ ಮಾಡ್ತೇವೆ ಪಾದಯಾತ್ರೆ ಅಂತ ಹೇಳಿರೋದನ್ನ ನಾನು ಗಮನಿಸಿದ್ದೇನೆ. ಸಮನ್ವಯ ಸಮಿತಿಯಲ್ಲಿ ಶ್ರೀರಾಮುಲು ಕೂಡ ಬಂದಿದ್ರು. ST ನಿಗಮದಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಈ ಕಾಂಗ್ರೆಸ್ದು ನಾವು ಎತ್ತಿಡಿಬೇಕು. ಈ ಪ್ರಾಂತ್ಯದಲ್ಲಿ ಯಾದಗಿರಿಯಿಂದ ದಾವಣಗೆರೆಯವರೆಗೆ ಈ ಪ್ರಾಂತ್ಯ ಪೂರ್ತಿ ST ಸಮುದಾಯಗಳು ಹೆಚ್ಚಿರ್ತಕ್ಕಂಥದ್ದು. ಇಲ್ಲೂ ಕೂಡ ಒಂದು ಪಾದಯಾತ್ರೆ ಮಾಡಬೇಕು ಅಂತಂದಾಗ ನಾವು ಒಪ್ಪಿದೆ ಪಕ್ಷ. ಅದನ್ನೇ ಅವರು ಪ್ರತಿಪಾದಿಸಿದ್ದಾರೆ. ನಾವು ಮಾಡ್ತೀವಿ ಅಂತ ಮಾಡಲಿ, ನಾವು ಭಾಗಿಯಾಗ್ತೀವಿ. ನಾವೆಲ್ಲ ನಮ್ಮಲ್ಲಿ ಏನು ಭೇದ ಭಾವ ವ್ಯತ್ಯಾಸಗಳಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.